ಗಣಪತಿ ಹಬ್ಬದ ಪ್ರಯುಕ್ತ ಇವತ್ತು ನಮ್ಮ ವೀಕ್ಷಕರಿಗೆ ಏನು ರೆಸಿಪಿ ಮಾಡಿ ತೋರಿಸೋರಿದ್ದೀರಿ? ಗಣೇಶ ಹಬ್ಬದ ವಿಶೇಷ ಸಂಚಿಕೆಯೊಳಗೆ ಇವತ್ತು ನಮ್ಮ ವೀಕ್ಷಕರಿಗೆ ಕರಿಗಡುಬು ಮಾಡಿ ತೋರಿಸ್ಬೇಕಂತದೀನಿ. ಇದು ಅಗದಿ ಟ್ರೆಡಿಷ್ನಲ್ ಡಿಶ್ ಇದೆ. ಸಾಂಪ್ರದಾಯಿಕವಾಗಿ ಮಾಡುವಂಥ ಒಂದು ಕರಿಗಡುಬು. ಅದ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು, ಅದ ಹಿಟ್ಟನ್ನು ಯೂಸ್ ಮಾಡಿಕೊಂಡು, ಅದ ಹೂರ್ಣನ ಯೂಸ್ ಮಾಡಿಕೊಂಡು ಮೋದಕನೂ ಹೆಂಗೆ ಮಾಡ್ಬೋದು ಅನ್ನೋದನ್ನು ತೋರಿಸ್ಕೊಡ್ತೇನೆ ಅಂತ ಇವತ್ತು ನಮ್ಮ ವೀಕ್ಷಕರ ಎಲ್ಲರಿಗೂ. ಸೊ ಬಡ ಬಡ ಸ್ಟಾರ್ಟ್ ಮಾಡಿಬಿಡ್ರಿ. ಎಸ್, ಸ್ಟಾರ್ಟ ಮಾಡಿಬಿಡೋಣ ಇವತ್ತು. ಬಡ ಬಡ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇದೇ ಖುಷಿಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ. 2 in 1 ತೋರ್ಸಾತೇನೆ ಅಂತೇಳಿ. ಶ್ವೇತಾ ಅವ್ರೆ, ಇದನ್ನ ಮಾಡಾಕ ಫಸ್ಟಿಗೆ ಒಂದು ಪರಾತ ಒಳಗೆ ಗೋಧಿ ಹಿಟ್ಟು ಹಾಕೊಳ್ಳೋಣಂತ. ಗೋಧಿ ಹಿಟ್ಟು ಎಷ್ಟು ತಗೊಂಡಿರಿ? ಶ್ವೇತಾ ಅವ್ರೆ, ಗೋಧಿ ಹಿಟ್ಟು ಒಂದು ಬೌಲ್ ಐತಿ. ಹಾಂ ರೀ. ಆಮೇಲೆ ಇದಕ್ಕೀಗ ಮೈದಾ ಹಿಟ್ಟು ಹಾಕೋಣಂತ. ಮೈದಾ ಹಿಟ್ಟು ಎಷ್ಟು ತಗೊಳತ್ತೀರಿ? ಇದು ಎಷ್ಟು ಗೋಧಿ ಹಿಟ್ಟು ತೊಗೊಂಡಿರ್ತೇವಲ್ಲ ಅದ್ರ ಅರ್ಧ ತಗೋಬೇಕು ಮೈದಾ ಹಿಟ್ಟು. ಓಕೆ. ಆಮೇಲೆ ಇದ್ರೊಳಗ ಚಿರೋಟಿ ರವೆ ಹಾಕೋಣಂತ 2 ಚಮಚೆ. ಹಾಂ ರೀ. ಇದಕ್ಕೆ 1 ಚುಟಿಗೆಯಷ್ಟು ಉಪ್ಪು ಹಾಕೋನು. ಈ ಹಿಟ್ಟನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ನಡ್ಕೊಂಡ ಹೊಂಡ ಮಾಡ್ಕೊಳ್ಳೋಣಂತ. ಓಕೆ. ಇದ್ರೊಳಗೆ 2 ಟೇಬಲ್ ಸ್ಪೂನ್ ಅಷ್ಟು ಕುಕಿಂಗ್ ಆಯಿಲ್ನ ಹಾಕೋಣಂತ. ಇದನ್ನ ಹೆಂಗೆ ನಾದ್ಕೋಬೇಕಂದ್ರೆ ನಮ್ಮ ಚಪಾತಿ ಹಿಟ್ಟು ಇರ್ತೈತಲ್ರಿ, ಚಪಾತಿ ಹಿಟ್ಟಿನ ಹದಕ್ಕೆ ನಾದ್ಕೊಳ್ಳೋಣಂತ. ಇದಕ್ಕೆ ಸ್ವಲ್ಪ ನೋಡ್ಕೊಂಡ ನೀರು ಹಾಕೊಳ್ಳೋಣಂತ. ಈಗ ಹಾಂ ರೀ. ಏನ್ರಿ ಫುಲ್ ಎಕ್ಸ್ಪೀರಿಯನ್ಸ್ ಇದ್ದವ್ರ ಎಷ್ಟು ಚಂದ ನಾದಾಕತ್ತಿರಲ್ಲ. ಏನು ಮಾಡ್ಬೇಕಲ್ರಿ ಶ್ವೇತಾ ಅವ್ರ? ನೋಡ್ರಿ ಶ್ವೇತಾ ಅವ್ರ, ನಮ್ಮ ಹಿಟ್ಟು ಈ ಹದಕ್ಕೆ ಬಂದ್ರೆ ಸಾಕ. ಈಗ ಇದ್ರ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕೊಂಡು ಇದನ್ನ ಒಂದು ಬೌಲ್ನಾಗ ಹಾಕಿ ಇದ್ರ ಮೇಲೆ ಒಂದು ಕರ್ಚೀಪ್ ಹೊದಿಸಿ ಒಂದು 10 ರಿಂದ 15 ನಿಮಿಷ ರೆಸ್ಟ್ ಮಾಡಕ್ಕೆ ಬಿಡೋಣಂತ. ಹಾಂ ರೀ. ಓಕೆ. ಹಿಟ್ಟು ಅಂತೂ ನಾದ್ಕೊಂಡು ಇಟ್ಕೊಂಡ್ರಿ. ಹಾಂ ರೀ ಶ್ವೇತಾ ಅವ್ರ. ಈಗ ಮತ್ತೆ ನೆಕ್ಸ್ಟ್ ಏನು ಮಾಡೋರದ್ರಿ? ನೆಕ್ಸ್ಟ್ ಈಗ ಬ್ಯಾಳೆ ಕುದಿಸ್ಕೊಳ್ಳೋಣಂತ. ಹಾಂ ರೀ. ಫಸ್ಟಿಗೆ ಗ್ಯಾಸ್ ಸ್ಟವ್ನ ಆನ್ ಮಾಡಿಕೊಂಡು ಇದ್ರ ಮೇಲೆ ಒಂದು ಕುಕ್ಕರ್ನ ಇಟ್ಕೊಳ್ಳೋಣಂತ. ಕುಕ್ಕರ್ ಒಳಗೆ 1 ರಿಂದ 1.5 ಕಪ್ ನೀರು ಹಾಕೊಳ್ಳೋಣಂತ. ಹಾಂ ರೀ. ಯಾಕಂದ್ರೆ ನಾವು 1 ಕಪ್ ಅಷ್ಟೇ ಕಡ್ಲಿ ಬೇಳೆನ ಯೂಸ್ ಮಾಡತ್ತೇವೆ, ಅದರದ 1.5 ಪಟ್ಟ ನೀರನ್ನು ಹಾಕತ್ತೇವೆ ನಾವು ಇದ್ರೊಳಗೆ. ಓಕೆ. ಈಗ ನೀರು ಕಾಯಿಲೇರಿ ಶ್ವೇತಾ ಅವ್ರ. ಹಾಂ ರೀ. ಶ್ವೇತಾ ಅವ್ರ ನೋಡ್ರಿ, ನೀರು ಕುದಿಯಾಕತೈತಿ. ಈಗ ಇದ್ರೊಳಗೆ 1 ಚುಟ್ಕಿ ಅಷ್ಟ ಅರ್ಶಿನ ಪುಡಿ ಹಾಕೋಣಂತ. 1 ಟೇಬಲ್ ಸ್ಪೂನ್ ಅಷ್ಟ ಕುಕಿಂಗ್ ಆಯಿಲ್ ಹಾಕೋಣಂತ. 1 ಬೌಲ್ ಅಷ್ಟ ಕಡ್ಲಿ ಬೇಳೆನ ಹಾಕೊಳ್ಳೋಣಂತ. ಓಕೆ. ಈಗ ಇದನ್ನ ಸ್ವಲ್ಪ ಮಿಕ್ಸ್ ಮಾಡೋಣ್ರಿ ಶ್ವೇತಾ ಅವ್ರ ಸ್ಪೂನ್ಲೆ. ಆಮೇಲೆ ಈಗ ಇದ್ರದ ಕುಕ್ಕರ್ ಬಾಯಿನ ಹಾಕೋಣಂತ. ಓಕೆ. ಇದು ಎಷ್ಟು ಸಿಟಿ ಆಗ್ಬೇಕ್ರಿ ಶ್ವೇತಾ ಅವ್ರ? ನೋಡ್ರಿ, ಇದು 4 ಸೀಟಿ ಆಗ್ಬೇಕಾ. ಗ್ಯಾಸನ್ನ ಲೋ ಫ್ಲೇಮ್ ಮೇಲೆ ಇಡ್ಬೇಕಾ, ನೆನಪಿರ್ಲಿ ನಿಮಗ. ಅಂದ್ರೆ ಇದು ಜಾಸ್ತಿ ಕುದಿಬೇಕಾ ಮೆತ್ತಗ ಆಗ್ಬೇಕಂದ್ರೆ ಗ್ಯಾಸನ್ನ ಲೋ ಫ್ಲೇಮ್ ಒಳಗೆ ಇಟ್ರೆ ಕುದಿತೈತಿ ಅಂತ? ಕುದಿತೈತಿ, ಭಾಳ ಹೊತ್ತು ಕುದಿತೈತಿ, ಟೈಮ್ ಜಾಸ್ತಿ ತಗೋತೈತೆ ಅಂತೇಳಿ. ಓಕೆ. ಇದು ಹಂಗಿತ್ತಂದ್ರೆ 4 ಸೀಟಿ ಆಗ್ಲಿ ರೀ. ಹಾಂ ರೀ. ನೋಡ್ರಿ ಶ್ವೇತಾ ಅವ್ರೆ, ಸೀಟಿ ಆಗತೈತಿ, ಎಷ್ಟು ಚಂದ ಕಾಣಾಗತೈತಿ ಹೊಗಿ ಎಲ್ಲ. ಬಾರಿ ಕಾಣತೈತಿ ಖರೇನ. ಫಸ್ಟಿಗೆ ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೊಳ್ಳೋಣಂತ. ಇದು ಕುಕ್ಕರ್ ತಣ್ಣಗಾಗೈತಿ. ಈಗ ಓಪನ್ ಮಾಡಿ ನೋಡೋಣ್ರಿ ಬ್ಯಾಳಿ ಕುದ್ದವಣಿಲ್ಲ ಅಂತ. ಹಾಂ ರೀ ಶ್ವೇತಾ ಅವ್ರ, ಓಪನ್ ಮಾಡ್ತೇನೆ ನಾನು. ನೋಡ್ರಿ, ಬ್ಯಾಳಿ ಯಾವ ರೀತಿ ಕುದ್ದಾವಿವ, ಅಗದಿ ಮೆತ್ತಗಾಗುವಂಗೆ ಕುದ್ದಾವ. ಈಗ ಇದರಿಂದ ನೀರನ್ನು ಸೋಸ್ಕೊಳ್ಳೋಣಂತ್ರಿ. ಹಾಂ ರೀ. ನೋಡ್ರಿ, ಈ ರೀತಿ ಒಂದು ಬೌಲ್ ಇಟ್ಕೊಂಡು ಅದ್ರ ಮೇಲೆ ಒಂದು ಸಾನ್ಗಿ ಇಟ್ಕೊಂಡು, ಅಥವಾ ನಿಮ್ಮ ಕಡೆ ಅರಿವಿ ಇದ್ರೆ ಅರಿವಿನೂ ಇಟ್ಕೊಂಡು ಈ ಕುಕ್ಕರ್ನ ಹಿಂಗೆ ಬಗ್ಗಿಸಿ ಅದ್ರೊಳಗಿಂದೆಲ್ಲ ಬ್ಯಾಳಿ ತೆಗಿಯೋಣಂತ. ನೀರು ಇರಬಾರ್ದು, ಯಾಕಂದ್ರೆ ಹೂರ್ಣ ದಟ್ಟ ಆಗಿಬಿಡ್ತೈತಿ. ಸಾರಿ, ಯಾಕಂದ್ರೆ ಹೂರ್ಣ ಭಾಳ ತೆಳ್ಳಗಾಗಿಬಿಡ್ತೈತಿ. ಅದ್ರ ಸಲುವಾಗಿ ನೋಡ್ರಿ, ನಮ್ಮ ಶ್ವೇತಾ ನನ್ಕಿಂತ ಎಕ್ಸ್ಪರ್ಟ್ ಅದಾರ ಕುಕಿಂಗ್ನಾಗ. ಆ್ಯಕ್ಚುಲಿ ಇದ್ರಿಂದ ಪೂರ್ತಿ ನೀರು ತಕೊಂಡು ವಾಪಸ್ ಇದ ಬೌಲ್ನಾಗ ಈ ಹೂರ್ಣನ ಹಾಕೊಳತ್ತೇನ್ರಿ ಶ್ವೇತಾ ಅವ್ರ. ಹೂರ್ಣ ಅಲ್ರಿ, ಬ್ಯಾಳಿ. ಹಾಂ ರೀ ಶ್ವೇತಾ ಅವ್ರ, ಕನ್ಫ್ಯೂಸ್ ಆದ್ನಿ. ಓಕೆ. ಬ್ಯಾಳಿ ಅಂತೂ ಹಾಕೊಂಡ್ರಿ. ನೆಕ್ಸ್ಟ್ ಸ್ಟೆಪ್ ಏನ ತೋರಿಸ್ತೀರಿ? ತೋರಿಸ್ತೇನ್ರಿ, ಸಮಾಧಾನ ಇಡೀರಿ. ಈಗ ಇದಕ್ಕೆ ಎಷ್ಟು ನಾವು ಬ್ಯಾಳಿ ತಗೊಂಡಿದ್ದೆಲ್ಲ ಅದ್ರ ಅರ್ಧದಷ್ಟ ನಾವು ಬೆಲ್ಲ ಹಾಕೊಳ್ಳೋಣಂತ. ಇದ್ರೊಳಗ ಬೆಲ್ಲನ ಸಣ್ಣ ಕಟ್ ಮಾಡಿ ಇಟ್ಕೊಂಡು ಹಾಕ್ರಿ, ಹಂಗ ಹಾಕಕ್ ಹೋಗ್ಬೇಡ್ರಿ ಪೆಂಟಿ ಗಟ್ಲೆ. ಈಗ ಇದ್ರೊಳಗ ಏಲಕ್ಕಿ ಪುಡಿ ಹಾಕೋಣಂತ್ರಿ. ಹಾಂ ರೀ. ಎಷ್ಟು ಏಲಕ್ಕಿ ತಗೊಂಡಿದ್ರಿ ಇವನ್ನ? ನೋಡ್ರಿ ಶ್ವೇತಾ ಅವ್ರ, ಬರೀ 2 ಏಲಕ್ಕಿ ಹಾಕೇನಿ ನಾನು, ಸಾಕ. ಓಕೆ. ಈಗ ಇದನ್ನ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣಂತ. ಈಗ ನೀವು ನನಗೊಂದು ಹೆಲ್ಪ್ ಮಾಡ್ಬೇಕ್ರಿ. ಹೇಳ್ರಿ. ಇದನ್ನ ಹೋಗಿ ಸಣ್ಣಗೆ ರುಬ್ಕೊಂಡು ಬರ್ರಿ. ನೋಡ್ರಿ, ನಮ್ಮ ಹೂರ್ಣ ಈ ರೀತಿ ಪೂರ್ತಿ ರೆಡಿ ಆಗೈತಿ. ಈಗ ನೆಕ್ಸ್ಟ್ ಸ್ಟೆಪ್ ಭಾಳ ಸಿಂಪಲ್ ಐತಿ ಶ್ವೇತಾ ಅವ್ರ. ನಮ್ಮ ಹಿಟ್ಟಂತ್ರು ನೋಡಿದ್ರಿ ಈಗ ಎಷ್ಟು ಮೆತ್ತಗಾಗೈತಿ, ಫ್ಲಫಿ ಆಗೈತಲ್ಲ, ಎಷ್ಟು ಸಾಫ್ಟ್ ಆಗೈತಿ ನೋಡ್ರಿ ಅದು. ಹೌದಿಲ್ರಿ? ಈಗ ಎಲೆ ಲಟ್ಟಿಸ್ಕೊಳ್ಳೋಣಂತ. ಫಸ್ಟಿಗೆ ಹಿಟ್ಟನ್ನ ಸ್ವಲ್ಪ ಬರ್ಸನ್ ಕಟ್ಟಿ ಮೇಲೆ ಹಾಕೊಂಡು, ಆಮೇಲೆ ಉಳ್ಳಿಗೂ ಒಂದು ಸ್ವಲ್ಪ ಹಿಟ್ಟು ಹಚ್ಕೊಂಡು ಸಣ್ಣ ಪೂರಿ ಗತೆ ಮಾಡ್ಕೊಳ್ಳೋಣಂತ. ಓಕೆ. ಈಗ ಇವು ಎಲೆ ರೆಡಿ ಆಗ್ಯಾವ್ರಿ ಶ್ವೇತಾ ಅವ್ರ. ಎಲೆ ಒಳಗೆ
ಹೂರ್ಣ ನಮಗೆ ಎಷ್ಟು ಬೇಕಷ್ಟ ಹಾಕ್ಕೊಂಡು ಇದನ್ನು ನಾ ಯಾವ ರೀತಿ ಬಳಲೆ ಮಡ್ಸಾಕತ್ತೇನಲ್ಲ ಅದೇ ರೀತಿ ಮಡಚ್ರಿ, ಅಥವಾ ನಿಮಗೆ ಬೇರೆ ರೀತಿ ಬಂದ್ರೆ ಆ ರೀತಿನೂ ಕೂಡ ನೀವು ಮಾಡ್ಬೋದು. ಆ ರೀತಿ ಮಾಡಿ ಇದನ್ನ ಮೇಲ್ಗಡೆದ ಟಾಪನ್ನು ಸರಿಯಾಗಿ ಕ್ಲೋಸ್ ಮಾಡ್ರಿ. ಓಪನ್ ಆಗಬಾರ್ದು ಅದು ಎಣ್ಣೆ ಒಳಗೆ ಹೋದಾಗ. ಆ ರೀತಿ ಎಲ್ಲ ಕ್ಲೋಸ್ ಮಾಡಿ ಇಟ್ಕೊಳ್ಳೋಣಂತೀಗ. ನೋಡ್ರಿ ನಮ್ಮ ಮೋದಕ ಎಲ್ಲ ರೆಡಿ ಆದವು ಶ್ವೇತಾ ಅವರ. ಈಗ ಕಡುಬು ರೆಡಿ ಮಾಡ್ಕೊಳ್ಳೋಣಂತ. ಓಕೆ, ಕಡುಬು ನೀವ ಮಾಡ್ತೀರಿ ನಾ ಮಾಡ್ಲಿ? ನಾ ಮಾಡ್ತೇನ್ರಿ ಶ್ವೇತಾ ಅವರ, ನೀವ್ ಯಾಕೆ ತಲೆ ಕೆಡ್ಸ್ಕೊತೀರಿ? ಓಕೆ ಮಾಡ್ರಿ ಹಿಂಗಿತ್ತಂದ್ರ. ಇದಕ್ಕೂ ಕೂಡ ಸೇಮ್ ಪ್ರೊಸೆಸ್ ಐತಿ. ಫಸ್ಟ್ ಬರ್ಷನ್ ಗಟ್ಟಿ ಮೇಲೆ ಹಿಟ್ಟು ಹಾಕೊಳ್ಳೋಣಂತ. ಸೇಮ್ ಆಗ ತೋರಿಸ್ದಂಗ ಡೋಗ ಸ್ವಲ್ಪ ಹಿಟ್ಟು ಹಚ್ಕೊಳ್ಳೋಣಂತ. ಬಟ್ ಅದಕ್ಕಿಂತ ಸ್ವಲ್ಪ ಇದ್ರದ ಡೋ ದೊಡ್ಡದೈತಿ. ನೋಡ್ರಿ ಶ್ವೇತಾ ಅವರ, ನಾವು ಮೊನ್ನೆ ಮಾರ್ಕೆಟಿಗೆ ಹೋದಾಗ ಒಂದು ಮೋಲ್ಡ್ ತಗೊಂಡ್ಬಂದಿದ್ವಲ್ರಿ. ಕರೆಕ್ಟ್. ಆ ಮೋಲ್ಡ್ ಕೊಡ್ರಿ ಇಲ್ಲಿ ಆತಾನೆ. ಈ ಮೋಲ್ಡ್ ಒಳಗ ಫಸ್ಟಿಗೆ ಎಲೆ ಹಾಕೊಂಡ್ರಿ ಶ್ವೇತಾ ಅವರ. ಈ ರೀತಿ ಎಲೆ ಹಾಕೋಬೇಕು ಇದನ್ನ. ಆಮೇಲೆ ಇದ್ರೊಳಗ ಒಂದಿಷ್ಟ ಹೂರ್ಣ ಹಾಕೊಳ್ಳೋಣಂತ. ಆಮೇಲೆ ಇದನ್ನ ಫಸ್ಟಿಗೆ ಎಲೆ ಮುಚ್ಚೋನು, ಆಮೇಲೆ ಮೋಲ್ಡ್ ಮುಚ್ಚೋನು. ಫಸ್ಟಿಗೆ ಎಲೆ ಜೊತೆನ ಮೋಲ್ಡ್ ಮುಚ್ಚಾಕೋಬೇಡ್ರಿ. ಫಸ್ಟ್ ಎಲೆ ಮುಚ್ಚ್ರಿ, ಆಮೇಲೆ ಮೋಲ್ಡ್ ಮುಚ್ಚ್ರಿ. ಈಗ ಸುತ್ತು ಕಡೆಯಿಂದ ಗಟ್ಟಿಗೆ ಒತ್ರಿ ಒಂದ್ಸತಿ. ಈಗ ಇದನ್ನ ಓಪನ್ ಮಾಡೋಣ ಅಂತ. ವಾವ್, ಎಷ್ಟು ಚಂದ ಬಂತು ನೋಡ್ರಿ ಇದು ಕಟ್ಟಿಂಗ್ ಎಲ್ಲ. ಹೌದಿಲ್ರಿ, ಆಜು ಬಾಜು ಸ್ವಲ್ಪ ಹಿಟ್ಟು ಉಳ್ದತ್ಲ, ಇದನ್ನ ತೆಗೆದು ಬಿಡ್ರಿ. ಮತ್ತೆ ವಾಪಸ್ ಅದೇನ್ ರೀಯೂಸ್ ಆಕೈತಿ. ಇದೇ ರೀತಿ ಈಗ ನಾವೆಲ್ಲ ಕಡುಬನ್ನ ರೆಡಿ ಮಾಡ್ಕೋಣ ಅಂತ. ನಮ್ಮ ಕಡುಬು ಮತ್ತು ನಮ್ಮ ಮೋದಕ ಎರಡೂ ರೆಡಿ ಆಗ್ಯಾವ. ಇನ್ನೇನ್ ಅನ್ನಕತ್ತಾವ ಗುರ್ತೇನ್ರಿ ಶ್ವೇತಾ ಅವರು? ನಾ ಬಿಸಿ ಬಿಸಿ ಎಣ್ಣೆ ಒಳಗೆ ಹೋಗಿ ಸ್ವಿಮ್ಮಿಂಗ್ ಮಾಡೇನೋ ಅಂತ ಅನ್ನಕತ್ತಾವ. ಸೊ ಅವಕ್ಕೀಗ ಸ್ವಿಮ್ಮಿಂಗ್ ಮಾಡ್ಸೋಣ ಅಂತ. ಫಸ್ಟಿಗೆ ಗ್ಯಾಸ್ ಸ್ಟವ್ನ ಆನ್ ಮಾಡ್ಕೊಳ್ಳೋಣ. ಈಗ ಇದ್ರ ಮೇಲೆ ಒಂದು ಬಾಂಡಿ ಇಟ್ಕೊಳ್ಳೋಣ. ಇದ್ರೊಳಗೆ ಈಗ ಫಸ್ಟ್ ಕ್ಲಾಸ್ ಎಣ್ಣೆ ಹಾಕೊಳ್ಳೋಣ. ಎಣ್ಣೆ ಕಾಯೋ ಮಟ್ಟ ಸ್ವಲ್ಪ ವೇಟ್ ಮಾಡೋಣ. ನೋಡ್ರಿ ಶ್ವೇತಾ ಅವ್ರ, ಎಣ್ಣೆ ಕಾದೈತಿ. ಈಗ ಇದ್ರೊಳಗ ಒಂದೊಂದು ಎರಡೆರಡು ಮೋದಕ ಹಾಕೊಳ್ಳೋಣ ಅಂತ ಫಸ್ಟಿಗೆ. ಬಾಳೊತ್ತೇನು ಕರಿಬೇಡ್ರಿ, ಒಂದ್ 2 ನಿಮಿಷ ಕರೆದ್ರೆ ಸಾಕ. ಅಗದಿ ಗೋಲ್ಡನ್ ಕಲರ್. ಯಾಕಂದ್ರೆ ನಾವು ಎಲಿನ ತೆಳ್ಳಗೆ ಲಟ್ಟಿಸ್ಕೊಂಡಿದ್ವಲ್ಲ ಅದ್ರ ಸಲುವಾಗಿ ಪಟ್ ಅಂತ ಕರಿತಾವ. ಮತ್ತೆ ತಿನ್ನೋ ಮುಂದೆ ಬಹಳ ಹಿಟ್ಟು ಹತ್ತಂಗಿಲ್ಲ ನಮಗ. ಈಗ ಇದೇ ರೀತಿ ನಮ್ಮ ಕಡುಬನ್ನು ಸಹಿತ ಕರ್ಕೊಳ್ಳೋಣಂತ. ನಿಮ್ಗೆ ಇನ್ನೊಂದು ಮಸ್ಕರಿ ಗುರ್ತೇನ್ರಿ ಶ್ವೇತಾ ಅವ್ರ? ಕಡುಬು ನೋಡ್ರಿ ಹೆಂಗ್ ಉಬ್ಬಾತಾವ. ಕರೆಕ್ಟ್, ಹಿಂಗ್ ಫುಲ್ ಹಿಂಗ್ ಉಬ್ಬಾತಾವ. ಯಾಕೆ ಹೇಳ್ರಿ? ಎಲಿ ಅಷ್ಟು ತೆಳ್ಳಗೆ ಎಳಿ ಲಟ್ಸೇನ್ರಿ ನಾನು. ಹಾ ರೀ, ನೋಡ್ರಿ ಕಡುಬುನು ಎಷ್ಟು ಚಂದ ಗೋಲ್ಡನ್ ಕಲರ್ ಅದು. ನೋಡ್ರಿ ಶ್ವೇತಾ ಅವ್ರ, ನನ್ನ ಕೈಯಾಗ ಮೋದಕನೂ ರೆಡಿ ಆಗ್ಯಾವ, ನಿಮ್ಮ ಕೈಯಾಗ ಕಡುಬುನು ರೆಡಿ ಆಗ್ಯಾವ. ಇನ್ನೇನ್ ತಡ ಮಾಡ್ತೀರಿ? ಬಡ ಬಡ ನೈವೇದ್ಯ ಮಾಡೋಣ. ರೆಡಿ ಆಗ್ತೇನೆ. ಎಸ್. ಶ್ವೇತಾ ಅವ್ರ, ನಿಮ್ ಮುಂದೆ ಕಡುಬುನು ರೆಡಿ ಅದಾವು, ಮೋದಕನೂ ರೆಡಿ ಅದಾವು. ಯಾವ್ದು ತಿನ್ನವ್ರು ನೀವ? ಫಸ್ಟಿಗೆ ಮೋದಕನ ತಿಂದ ಟ್ರೈ ಮಾಡ್ತೇನೆ. ಎಸ್, ಆಫ್ ಕೋರ್ಸ್. ಬೋಲೋ ಶ್ರೀ ಗಜಾನನ್ ಮಹಾರಾಜ್ ಕಿ ಜೈ ಅಂತ ಕಮೆಂಟ್ ಹಾಕ್ರಿಪ್ಪ ಬಡ ಬಡ. ಹೆಂಗೈತಿ ಹೂರ್ಣ? ಹೂರ್ಣದೊಳಗೆ ಬೆಲ್ಲ ಮಸ್ತ್ ಅಂದ್ರೆ ಮಸ್ತ್ ಆಗೈತೆ. ಹೌದಾ? ಅಲ್ಟಿಮೇಟ್. ಅಷ್ಟು ಸ್ವೀಟ್ ಜಾಸ್ತಿನೂ ಅಲ್ಲ, ಅಷ್ಟು ಕಡಿಮೆನೂ ಅಲ್ಲ. ನಾ ತೋರ್ಸಿದ ಪ್ರಕಾರ ನೀವು ಪ್ರಪೋರ್ಷನ್ ಹಾಕಿದ್ರ ಅಂದ್ರ ಪರ್ಫೆಕ್ಟ್ ಹಿಂಗಾಕಾವ್. ಫುಲ್ ಮೈಲ್ಡ್ ಆಗಿ ಭಾರಿ ಆಗೈತೆ ಕರೆನ. ಫುಲ್ ಟ್ರೆಡಿಷನಲ್ ಆಗೈತಿ ಇದು. ಕೆಲವೊಂದಿಷ್ಟು ಭಾಳ ಜನಕ್ಕೆ ಬರ್ತಿರ್ಬೋದು ಈ ರೆಸಿಪಿ. ಬಟ್ ನಮ್ಮ ಕುಕಿಂಗ್ ಚಾನಲ್ ಒಳಗೆ ಇದನ್ನ ನೋಡಿ ಈಗ ಹೊಸದಾಗಿ ಮದುವೆ ಆಗಿರ್ತಾರಲ್ರಿ, ಅವರೆಲ್ಲ ಮಾಡಕ್ ಕಲ್ಕೋತಾರ. ನೋಡಿ ಅತ್ತಿ ಮಾವಾಗ ಇಂಪ್ರೆಸ್ ಮಾಡ್ರಿ. ಈಗ ಹೇಳ್ತೇನೆ ನಿಮಗ, ಫ್ರೈಡ್ಸ್ ಮಾತ್ರ ನನಗೆ ಕೊಡ್ರಿ. ಯಾರ್ಯಾರು ಬರಂಗಿಲ್ಲಲ್ಲ ಒಂದ್ಸಲ ಪೂರ್ತಿ ವಿಡಿಯೋನ ನೋಡ್ರಿ. ಎಸ್. ಆಮೇಲೆ ಕಡುಬುನ ಸಹಿತ ಟ್ರೈ ಮಾಡ್ತೇನೆ. ಬರೀ ಪರ್ಫೆಕ್ಟ್. ಇನ್ನೊಂದು ಗೊತ್ತೇನ್ರಿ, ನಾವು ಕೈಲೇ ಹಿಂಗ್ ಮಡಿಚ್ ಮಾಡ್ತೇವಲ್ಲ ಕಡುಬ, ಅದಕ್ಕೆ ದಂಡಿ ದಪ್ಪಾಗಿ ಉಳಿದ್ ಬಿಡ್ತೈತಿ. ಅದು ಗಟ್ಟಿ ಗಟ್ಟಿ ಆಗ್ತೈತಿ ಸ್ವಲ್ಪ ಹೊತ್ತು ಆದ್ಮೇಲೆ. ಇದು ಪೂರ್ತಿ ಒಂದ್ ಲೇಯರ್ ಹಿಂಗ ಅಂಟಿರ್ತೈತ್ಲ, ಭಾರಿ ಆಗೈತಿ ಕರ್ನ. ಹಂಗ ದಪ್ಪಾಗಿಲ್ಲ ಎಲ್ಲಿ ಮಸ್ತ್ ಆಗೈತಿ. ಇವತ್ತಿನ ಎಪಿಸೋಡ್ ಒಳಗಂತ್ರಿ ಇವ್ರ ಕರಿಗಡಬ ಮತ್ತು ಮೋದಕನ ಮಾಡಿ ತೋರಿಸಿದ್ರು. 2 in 1 2 ರೆಸಿಪಿ. ಒಂದ ಹೂರ್ಣದೊಳಗೆ 2 ರೆಸಿಪಿನ ಮಾಡಿ ತೋರಿಸಿದ್ರಿ. ಒಂದೇ ಬಾನ 2 ಅಕ್ಕಿ. ಓಕೆ, ಇವತ್ತಿನ ಎಪಿಸೋಡ್ ಅಂತೂ ನೋಡಿದ್ರೆ ನೀವು ಹೆಂಗೆ ಅನಿಸ್ತು ನಿಮ್ಗೆ? ಗಣೇಶ ಹಬ್ಬದ ಪ್ರಯುಕ್ತ ನಾವು ಇವತ್ತು ಮೋದಕ ಮತ್ತು ಕರಿಗಡಬನ ಮಾಡಿ ತೋರಿಸಿದ್ವಿ. ಇದೇ ರೀತಿ ನಿಮ್ಗೆ ಇನ್ನು ಮುಂದೆ ಎಪಿಸೋಡ್ಗಳು ಬರ್ತಾ ಇರ್ತಾವ. ಇಷ್ಟ ಆಗಿದ್ರೆ ಡೆಫಿನೆಟ್ಲಿ ಲೈಕ್ ಮಾಡ್ರಿ. ಇಷ್ಟ ಆಗಿಲ್ಲ ಅಂದ್ರೆ ಯಾಕೆ ಇಷ್ಟ ಆಗಿಲ್ಲ ಅಂತ ಕಮೆಂಟ್ ಮಾಡಿ ಹೇಳ್ರಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ನ ಇಲ್ಲೇ ಎಂಡ್ ಮಾಡತ್ತೀವಿ. ಮತ್ತೊಬ್ಬ ಹೊಸ ಅತಿಥಿ ಜೊತೆ ಇನ್ನೊಂದು ರೆಸಿಪಿ ಒಳಗೆ ಸಿಗುನಂತ. ಅಂಟಿಲ್ ದೆನ್ ಹ್ಯಾವ್ ಅ ಗುಡ್ ಡೇ. ಲವ್ ಯು ಆಲ್. ಬೈ, ಟೇಕ್ ಕೇರ್.